ಜೈ ಶ್ರೀರಾಮ್. ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ್. ಸೊ ಇವತ್ತಾಗಿದೆ ಡೇಟು 24 ಫೆಬ್ರವರಿ 2026. ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ. ಫುಲ್ಲು ಮಳೆ. ಸ್ಟೀಲ್ ಲೋಡಿಂಗಲ್ಲಿ ಮಳೆ ಬರ್ಬೋದು. ಲೋಡಿಂಗ್ ಟೈಮಲ್ಲಿ ನೋಡಿ, ಈಗ ನನ್ನ ಮುಂದೆ ಬಂದಿರೋಂಥ ಗಾಡಿಗಳು ಲೋಡ್ ಆಗ್ತಾಯಿದ್ದಾವೆ. ಭಯಂಕರ ಮಳೆ ಹೋಗ್ತಾ ಇದೆ. ಸೊ ಇವತ್ತು ಲೋಡ್ ಆಗೋದು ನನಗೇನೋ ಡೌಟೇ. ನೈಟ್ ಏನಾದ್ರು ಲೋಡ್ ಆಗ್ಬೋದು. ಸೊ 25ನೇ ತಾರೀಕು ಲೆಕ್ಕಾಚಾರಕ್ಕೆ ಲೋಡ್ ಆಗುತ್ತೆ. ಅಂದರೆ 24ನೇ ತಾರೀಕು ಫುಲ್ ಲೋಡ್ ಮಾಡ್ತಾರೆ ನೈಟು. 25ನೇ ತಾರೀಕು ಸಂಜೆ ನನಗೆ ಬಿಲ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅಂದ್ಕೊಂಡಂಗೆ ಆಗುತ್ತೆ. ಸೊ ಮಳೆ ಫುಲ್ ಭಯಂಕರ ಮಳೆ ನೋಡ್ತಾ ಇದ್ದೀರಾ. ಕಾವೇರಿ ಸ್ಟೀಲ್ಸು ಹೈದರಾಬಾದಿಂದ 150 ಕಿಲೋಮೀಟ್ರ್ ಆಚೆ ಇರೋದಿದೆ. ಗಾಡಿಯಿಂದ ಕೆಳಗಿಳಿಯೋಕ್ಕಾಗ್ತಾಯಿಲ್ಲ. ಬೇಸಿಗೆಯಲ್ಲಿ ಮಳೆ ಬರ್ತಿದೆ. ಸೊ ಇದೆಲ್ಲ ಆದಮೇಲೆ ಮಳೆ ಬಂದಾದಮೇಲೆ 25ನೇ ತಾರೀಕು ಸಂಜೆ ಒಂದು 5-5:30 ಹಂಗೆ ಬಿಲ್ ಬರುತ್ತೆ ನನಗೆ. ಲೋಡಿಂಗ್ ಎಲ್ಲ ಮುಗಿಸಾದ್ಮೇಲೆ ಸರಿ ಅಂದ್ಕೊಂಡು ನಾನು ಹೊರಟ್ಬಿಡ್ತೀನಿ. ಸೊ ಏನಪ್ಪ ಇದರಲ್ಲಿ ಒಂದು ಈ ವ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅಂದರೆ, ನೋಡಿ, ನೀವು ಹೈದರಾಬಾದಿಂದ ಬೆಂಗಳೂರಿಗೆ ಬರುವಾಗ ಹೈವೇಲಿ ತುಂಬ ಪೆಟ್ರೋಲ್ ಬಂಕ್ಗಳು ಸಿಗುತ್ತೆ. ಬಟ್ ಆದರೆ ಈ ಪೆಟ್ರೋಲ್ ಬಂಕವ್ರಿಗೆ ಅದೇನು ಸಂಬಳ ಸರಿಯಾಗಿಲ್ವೋ ಇಲ್ಲ ನಿಯತ್ತೇ ಇಲ್ವೋ ಗೊತ್ತಿಲ್ಲ. ಫಸ್ಟು ನೋಡಿ, ನಾನು ಈ ಬಂಕಿಗೆ ಬರ್ತೀನಿ. ಹೈದರಾಬಾದು ಜಡ್ಚರ್ಲಾಯಿಂದ ಒಂದು 40 ಕಿಲೋಮೀಟರ್ಸ್ ಹಿಂದೆ ಆ್ಯಕ್ಚುಲಿ ಇದು ಬಂಕ್ ಇರೋದು. ಫಸ್ಟ್ ಈ ಬಂಕಿಗೆ ಬರ್ತೀನಿ. ಒಂದು ಸ್ವಲ್ಪ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಸೊ ನನಗೆ ಓಕೆ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಸ್ವಲ್ಪ ಹೊತ್ತು ನೋಡ್ತೀನಿ, ಕಾರ್ಡ್ ಇದೆಯಾ ಅಂತ ಕೇಳ್ತೀನಿ. ಆ್ಯಕ್ಚುಲಿ ನಾವು ಡೀಸೆಲ್ ಹಾಕ್ಸಿದ್ರೆ ಮೋಸ್ಟ್ ಆಫ್ ದ ಟೈಮ್ ಕಾರ್ಡೇ ಯೂಸ್ ಮಾಡಿ ಪೇಮೆಂಟ್ ಮಾಡೋದು. ಸೊ ಅವನು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಎಲ್ಲಿ ಹಾಕಬೇಕು ಗಾಡಿ ಅಂತ ಕೇಳ್ತೀನಿ. ಫಸ್ಟು ಬಂದು ಇಲ್ಲಿ ಹಾರನ್ ಮಾಡಿ ಕೇಳ್ತೀನಿ. ಅವನು ಈ ಕಡೆ ಬಾ ಅಂತಾನೆ. ಇಲ್ಲಿ ಲೆಫ್ಟ್ ಸೈಡ್ ನೀವು ನೋಡ್ತಾ ಇದ್ರೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಫ್ಯಾಮಿಲಿ ಕೂತು ಊಟ ಮಾಡ್ತಾಯಿದ್ದಾರೆ. ಸೊ ನಾವು ಪಾಸ್ ಆದರೆ ಧೂಳು ಬರುತ್ತೆ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಬಂದು ಗಾಡಿ ನಿಲ್ಲಿಸ್ತೀನಿ. ಗಾಡಿ ನಿಲ್ಲಿಸಾದ್ಮೇಲೆ ಅವನಿಗೆ ಡೀಸೆಲ್ ರೇಟ್ ಏನಿದೆ ಅಂತ ಫಸ್ಟ್ ಪ್ರಶ್ನೆ ಕೇಳ್ತೀನಿ. 96 ರೂಪಾಯಿ ಇದೆ ಅಂತಾನೆ. 96 ರೂಪಾಯಿ ಪರ್ ಲೀಟರ್. ಓಕೆನಾ. ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 4 ರೂಪಾಯಿ ಡಿಫ್ರೆನ್ಸ್ ಇದೆ ಹೈದರಾಬಾದಿಗೆ. ಸೊ ಅವನಿಗೆ ಫಸ್ಟು ಮೀಟ್ರಲ್ಲಿ ತೋರಿಸು, ಡೆನ್ಸಿಟಿ ಏನಿದೆ ಅಂತ ಕೇಳ್ತೀನಿ. ನೆಕ್ಸ್ಟ್ ಪ್ರಶ್ನೆ. ಅವನು ತೋರಿಸೋದಕ್ಕೆ ಅಷ್ಟು ರೆಸ್ಪಾನ್ಸ್ ಮಾಡಲ್ಲ, ತೋರಿಸಲ್ಲ ಅವನು. ಸೊ ನನಗೆ ಯಾಕೋ ಸರಿ ಅನಿಸಲ್ಲ. ಕಾರ್ಡ್ ಪೇಮೆಂಟು ಅಂತ ಹೇಳ್ತೀನಿ. ಅವ್ನು ಪೇಮೆಂಟ್ ಯಾವುದು ಅಂತ ಕೇಳ್ತಾನೆ. ನೆಕ್ಸ್ಟ್ ಪ್ರಶ್ನೆ ಅವ್ನು ಕೇಳ್ತಾನೆ ನನಗೆ, UPI ಕ್ಯಾಶಾ ಅಂತ ಕೇಳ್ತಾನೆ. ಇಲ್ಲ, ಕಾರ್ಡು ಅಂತೀನಿ. ಸೊ ಆಗ ಅವನು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಬೇಡ ಬಿಡು ಅಂತೇಳ್ಬಿಟ್ಟು ಗಾಡಿ ಎತ್ಕೊಂಡು ಬಂದುಬಿಡ್ತೀನಿ. ಸರಿ, ಹಂಗೆ ಆ ಬಂಕ್ ಬೇಡ ಹಾಕ್ಸೋದು ಅಂತೇಳಿ ಹೊರಟು ಬರ್ತೀನಿ. ಈ ಒಂದು ಬಂಕ್ ಇದೆ ನೋಡಿ, ಈಗ ಒಂದು HP ಬಂಕಿಗೆ ಹೋಗ್ತೀನಿ. ಆ ಇಂಡಿಯನ್ ಆಯಿಲ್ ಬಂಕ್ ಬಿಟ್ಟು ಹೈದರಾಬಾದಿಂದ ಬೆಂಗಳೂರಿಗೆ ಬರೋ ರೋಡಲ್ಲಿ ಜಡ್ಚರ್ಲಾಯಿಂದ 40 ಕಿಲೋಮೀಟರ್ಸ್ ಹಿಂದೆಯೇ ಒಂದು HP ಪೆಟ್ರೋಲ್ ಬಂಕ್ ಇದೆ. ಪ್ರಾಬ್ಲಿ ಅದು SVR ಅಂತೇನೋ ಇದೆ ಪೆಟ್ರೋಲ್ ಪಂಪು. ಆ್ಯಕ್ಚುಲಿ ಆ ಪೆಟ್ರೋಲ್ ಬಂಕು ಈಗ ಬಂತು ನೋಡಿ, ಇದೆ. ಈ ಪೆಟ್ರೋಲ್ ಪಂಪಲ್ಲಿ ಇರೋರಿಗೆ ನಿಯತ್ತೇ ಇಲ್ವೋ ಇಲ್ಲ ಹುಟ್ಟುತ್ತಾನೆ ಕಳ್ಳನ ಮಕ್ಕಳು ಏನು ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಕೂತಿದ್ದಾನೆ ನೋಡಿ ಚೇರ್ ಮೇಲೆ ರೈಟ್ ಸೈಡಲ್ಲಿ. ಇವನು ದೊಡ್ಡ ದರೋಡೆಕೋರ ಅವನು. ಓಕೆನಾ. ಇವನೇ ಎಲ್ಲ ಸ್ಕ್ಯಾಮ್ ಮಾಡೋದು ಈ ಪೆಟ್ರೋಲ್ ಪಂಪಲ್ಲಿ. ಓಕೆನಾ. ಗಾಡಿ ಬಂದು ನಿಲ್ಲಿಸಿದ ತಕ್ಷಣ ಫಸ್ಟ್ ಏನು ಮಾಡ್ತಾನೆ ಇವನು ಅಂದರೆ, ಪೇಮೆಂಟ್ ಮೋಡ್ ಏನು ಅಂತ ಕೇಳ್ತಾನೆ. ಓಕೆನಾ. ಸ್ಕ್ಯಾಮ್ ಸ್ಟಾರ್ಟ್ ಆಗೋದೇ ಇಲ್ಲಿ. ಪೇಮೆಂಟ್ ಮೋಡ್ ಏನು ಅಂತ ಕೇಳ್ತಾನೆ. ಆಮೇಲೆ ಕಾರ್ಡ್ ಅಂತ ಹೇಳಿದ ತಕ್ಷಣ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಕಾರ್ಡ್ ಆಗ್ತಾಯಿಲ್ಲ, ಇಶ್ಯೂ ಇದೆ, ಇದಿದೆ ಅಂತ ಪ್ರಾಬ್ಲಮ್ ಆಗ್ತದೆ. ಪೆಟ್ರೋಲ್ ಪಂಪ್ ಅಂದಮೇಲೆ ಎಲ್ಲ ಪೇಮೆಂಟ್ ಆಪ್ಷನ್ಸು ಇರಬೇಕು. ಓಕೆನಾ. ಕೆಲವ್ರು ಕ್ಯಾಶ್ ತೊಗೊಂಡ್ಬರ್ತಾರೆ, ಕೆಲವರು UPI ತೊಗೊಂಡ್ಬರ್ತಾರೆ, ಕೆಲವರು ಕಾರ್ಡ್ ತೊಗೊಂಡ್ಬರ್ತಾರೆ. ಸೊ ಡಿಫ್ರೆಂಟ್ ಆಪ್ಷನ್ಸ್ ಇದ್ದರೆ ತಾನೇ ಎಲ್ಲರಿಗೂ ಏನು ₹1 ₹2 ಪೆಟ್ರೋಲ್ ಹಾಕ್ಸ್ಕೊಂಡ್ಬರ್ತಾರೆ. ನಮ್ಮದು ಆ್ಯಕ್ಚುಲಿ 20,000 ಟ್ರಾನ್ಸಾಕ್ಷನ್ ಇಲ್ಲಿ ಆಗ್ತಾ ಇರೋದು.
ನೋಡ್ರಿ ಇದೆಲ್ಲ ಟೀಮ್ ನಿಂತಿದ್ದಾರೆ ಗೊತ್ತಾ, ಸೊನ್ನೆ ಮಾಡ್ತಾನೆ ಅಲ್ಲಿದ್ದ ಬಂದ ಗೊತ್ತಾ ಫೋನ್ ಇಟ್ಕೊಂಡು ಮುಂದೆಗಡೆ. ಅವನು ನಂಬರ್ 2, ಅವನು ದೊಡ್ಡ ಇವ್ರಿಗೆಲ್ಲ ಕ್ಯಾಪ್ಟನ್, ಅವನು ದರೋಡೆಕೋರು ಕ್ಯಾಪ್ಟನ್. ಓಕೆನಾ, ಸೆಟ್ಟಿಂಗ್ ಮಾಡ್ಕೊತಾರೆ ಇವರು ಮಾತಾಡ್ಕೊತ. ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಡೀಸೆಲ್ ಹಾಕ್ತಾನೆ ಬೇಕು ಅಂತಾನೆ ಕೇಳಿಸ್ಕೊಳ್ರಿ, ಕೊಟ್ರಾ ಅಂಥೇಳಿ ಆಫ್ ಮಾಡಿಸ್ತಾನೆ. ಓಕೆನಾ, ಕೊಟ್ರಾ ಅಂಥೇಳಿ ಆಫ್ ಮಾಡಿಸಿ ಮಿಸ್ಲೀಡ್ ಮಾಡ್ತಾನೆ. 2,500 ಡೀಸೆಲ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾನೆ. ಓಕೆನಾ, ಸೊ ಹಾಗಾಗಿ ಮೇಯ್ನು ಭಾರಿ ಹುಷಾರಾಗಿರಬೇಕು. 1 ಸೆಕೆಂಡ್ ಏನಾದರೂ ನೀವು ಕಣ್ಣು ಆ ಕಡೆ ಈ ಕಡೆ ಅಳ್ಳಗಾಡಿಸಿದ್ರೆ ಸಾಕು, ಹೊಡೆದ್ಬಿಡ್ತಾರೆ. ನೋಡಿರಿ, ಸ್ವಿಚ್ ಆಫ್ ಮಾಡಿದೆ ಈಗ. ಓಕೆನಾ, ಸ್ವಿಚ್ ಆಫ್ ಮಾಡಿ ಬೇಕು ಅಂತಲೇ DP ಆಫ್ ಮಾಡಿ 18,600ಗೆ ಡೀಸೆಲ್ ಹಾಕೋಕ್ಕೆ ಹೇಳಿದ್ರೆ ಅವನಿಗೆ 2,500ಗೆ DP ಆಫ್ ಮಾಡಿ ಮತ್ತೆ ಆನ್ ಮಾಡಿ DPನ 0ಇಂದನೇ ರನ್ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳಿ ಇದು ಮಾಡೋಕ್ಕೆ ಹೋಗ್ತಾನೆ. ಸೊ ಸ್ಕ್ಯಾಮರ್ಸು ತುಂಬಾ ಪೆಟ್ರೋಲ್ ಪಂಪಲ್ಲಿ ಈ ರೋಡಲ್ಲಿ, ಹೈದ್ರಾಬಾದ್ ರೋಡಲ್ಲಿ, ಅದರಲ್ಲಿ ಎಸ್ಪೆಷಲಿ ಹೈದ್ರಾಬಾದವರು ಲೋಕಲೈಟ್ಸ್ ಎಲ್ಲ ಅಂತ ಗೊತ್ತಾಗ್ಬಿಟ್ರೆ ತುಂಬ ಹುಷಾರಾಗಿರಬೇಕು. ಸಖತ್ ಮಾಡಿಸ್ತಾರೆ. ಓಕೆನಾ, ಸೊ ಹಿಂಗೆ ಮಾಡಿಸ್ತಾರೆ. ಈ ಒಂದು ಕಾನ್ವರ್ಸೇಷನು ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಅಷ್ಟೊಂದು ಟೆಕ್ನಿಕಲಲ್ಲಿ ಇನ್ನೂ ಬ್ಲಾಗ್ ಮಾಡೋಕ್ಕೆ ಇಳಿದಿಲ್ಲ. ನಾನು ಇರೋ ಬ್ಯುಸಿಲಿ ಹೆಂಗೋ ಟ್ರೈ ಮಾಡಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಏನಾದರೂ ಸೌಂಡ್ ಬಂದಿಲ್ಲ ಅಂದರೆ ಚೆಕ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡೋಕ್ಕೆ. ಸೊ ಈ ಥರ ಸ್ಕ್ಯಾಮ್ ಮಾಡಿ 16,000ಗೆ ಪೆಟ್ರೋಲ್ ಹಾಕಕ್ಕೆ ಡೀಸೆಲ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ನನಗೆ ಹುಷಾರಾಗ್ಬಿಡ್ತೀನಿ. ಮೀಟರ್ನೇ ನೋಡ್ತಾ ಇದ್ದೀನಿ. ಕಳ್ತನ ಅನ್ನೋದು ಒಂದು ನಂಬಿಕೆನೇ ಹೋಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಈ ಪೆಟ್ರೋಲ್ ಬಂಕಿಗೆ ಹೋದರೆ SVR ಪೆಟ್ರೋಲ್ ಪಂಪ್ ಇದು, HP ಪೆಟ್ರೋಲ್ ಪಂಪು. SVR ಪೆಟ್ರೋಲ್ ಪಂಪ್ ಹೋದರೆ ಈ ಕಳ್ಳನ ಮಗ ನೋಡಿ ಇವನೇ. ಸೊ ಹುಷಾರಾಗಿರಿ. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಹೋದರೆ ಹುಷಾರಾಗಿರಿ ಅಷ್ಟೇ. ಈ ಪೆಟ್ರೋಲ್ ಪಂಪಲ್ಲಿ ಸಖತ್ ಯಾಮಾರಿಸ್ತಾರೆ. ಮತ್ತು ಏನಾದರೂ ಔಟ್ ಆಫ್ ಸ್ಟೇಟ್ ಅವರು ಅಂತ ಗೊತ್ತಾಗ್ಬಿಟ್ರೆ ಅಂತೂ ಫಸ್ಟು ಸ್ಕ್ಯಾಮ್ ಮಾಡೋಕ್ಕೆ ನೋಡ್ತಾರೆ. ನಿಯತೆ ಇಲ್ಲದೆ ಇರೋ ಜನ ಹತ್ರ. ಸುಮಾರು ರಾತ್ರಿ ಒಂದು 11 ಗಂಟೆ ಆಗಿತ್ತು. ಇದೇ ಪೆಟ್ರೋಲ್ ಪಂಪ್ ನೋಡಿ ತೋರಿಸ್ತೀನಿ. ಇದೇ ಪೆಟ್ರೋಲ್ ಪಂಪು ನೋಡ್ಕೊಳ್ಳಿ. ಅಲ್ಲಿ ನಮ್ಮ ಗಾಡಿ ನಿಂತಿದೆ. ಬಿಲ್ಸ್ ಹಾಕ್ತೀನಿ ನೋಡಿ. 2,400 ಇದಕ್ಕೆ ಜಂಪ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾನೆ. ಆಫ್ ಮಾಡಿ ಮತ್ತೆ ನಾನು ಬಿಡೋದಿಲ್ಲ. 18,600ಗೆ ಹಾಕ್ತೀನಿ. ಫೈನಲಿ ಕಂಟಿನ್ಯೂಸ್ ಫುಲ್ ನೈಟ್ ಹೊಡಿತೀನಿ ಗಾಡಿ. ಕಂಟಿನ್ಯೂಸ್ ಹೊಡೆದು ಸೀದಾ ಈಗ ಹತ್ತತ್ರ ಕರ್ನಾಟಕ ಬಾರ್ಡ್ರ್ ಹತ್ತತ್ರ ಬಂದಿದ್ದೀನಿ. ಸೊ ಒಂದು ನೈಟಲ್ಲಿ ಆಲ್ಮೋಸ್ಟ್ ಟೋಟಲ್ ಇದ್ದಿದ್ದು 730 ಕಿಲೋಮೀಟರ್ಸ್. ಸೊ ನಾನು 600 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಬಂದಿದ್ದೀನಿ. ಸೊ ಆಗಿದೆ ಮಧ್ಯಾಹ್ನ ಒಂದು 1-1:30 ಆಗಿದೆ ಟೈಮ್ ಈಗ. 30-40 ಕಿಲೋಮೀಟರ್ ಇದೆ. ಅಲ್ಲಿ ಬಾಗೇಪಲ್ಲಿ ಟೋಲ್ ಹತ್ರ ರೀಚ್ ಆಗ್ತಿದೆ, ಕರ್ನಾಟಕ ಬಾರ್ಡ್ರು. ಸೊ ನೋಡ್ಬೋದು, ವ್ಯೂ ಅಂತೂ ಸಖತ್ತಾಗಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಓಕೆ ಬಾಯ್, ಬಿ ಸೇಫ್.